ಶ್ರೀ ಗುರುಭ್ಯೋ ನಮಃ. ವರ್ಷಾಸನ ಪದ್ಧತಿಯಂತೆ ಶ್ರೀ ಗುರುಗುಂಟ ಅಮರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಇದೇ ಮಾರ್ಚ್ 3ನೇ ತಾರೀಕು ಸಾಯಂಕಾಲ 7:30 ಜರುಗುತ್ತಲಿದ್ದು, ಎಲ್ಲರಿಗೆ ತಿಳಿದಿರುವ ಹಾಗೆ ನಾಳೆ 21ನೇ ತಾರೀಕು ಸಾಯಂಕಾಲ 22ನೇ ತಾರೀಕು ರವಿವಾರ ಬೆಳಗಿನ ಜಾವ 4 ಗಂಟೆಗೆ ಬಸವಪಟ ಕಟ್ಟುವ ಕಾರ್ಯಕ್ರಮ, ಅಂದರೆ ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಮಾಡುವುದಕ್ಕೆ ಕಂಕಣ ಕಟ್ಟುವ ಕಾರ್ಯಕ್ರಮವು ಕೂಡ ಜರುಗುತ್ತಲಿದ್ದು, ತದಾದ ನಂತರ 8 ದಿನಗಳ ಕಾಲ ಅಮರೇಶ್ವರ ದೇವಸ್ಥಾನದಲ್ಲಿ ಎಲ್ಲ ವಿಶೇಷ ಪೂಜಾದಿಗಳನ್ನು 8 ದಿನಗಳ ಜರುಗುತ್ತಲಿದ್ದು, ಮಾರ್ಚ್ 1ನೇ ತಾರೀಕು ರವಿವಾರ ಸಾಯಂಕಾಲ 4 ಗಂಟೆಗೆ ಅಮರೇಶ್ವರನ ಪ್ರಥಮ ಉಚ್ಛಾಯ ಕಾರ್ಯಕ್ರಮ, ತದನಂತರ ಗುರುಗುಂಟ ಸಂಸ್ಥಾನಕ್ಕೆ ಪ್ರಯಾಣ, ಅಲ್ಲಿ ಸಂಸ್ಥಾನಿಕರಿಗೆಲ್ಲರನ್ನು ಭೇಟಿ ಮಾಡಿ ಅಲ್ಲಿ ಅಮರೇಶ್ವರನ ರಥೋತ್ಸವಕ್ಕೆ ಹೇರುವ ಕಳಸವನ್ನು ಎಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ, ಮತ್ತು 2ನೇ ತಾರೀಕು ಸೋಮವಾರ ದಿನ ಅಮರೇಶ್ವರ ದೇವಸ್ಥಾನಕ್ಕೆ ಆಗಮನ, ತದಾದ ನಂತರ ಮತ್ತೆ ಸಾಯಂಕಾಲ 5 ಗಂಟೆಗೆ ದ್ವಿತೀಯ ಉಚ್ಛಾಯ, ಅಲ್ಲಿಂದ ಗುಂತುಗಳ ಸಂಸ್ಥಾನಕ್ಕೆ ಪ್ರಯಾಣ, ಅಲ್ಲಿ ಅಮರೇಶ್ವರ ಉತ್ಸವ ಮೂರ್ತಿ ಮತ್ತು ಕಳಸ, ಕೃಷ್ಣಾ ನದಿಯಲ್ಲಿ ಸ್ನಾನ, ಕರ್ಣಪ್ರಸಾದವನ್ನು ಕೊಟ್ಟು ಸಂಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷ ಪೂಜಾದಿಗಳನ್ನು ನಡೆಸಿ, ಹುಣ್ಣಿಮೆ ದಿನ 3ನೇ ತಾರೀಕು ಮಂಗಳವಾರ ದೇವಸ್ಥಾನಕ್ಕೆ ಆಗಮನ, 9 ಗಂಟೆಗೆ ತೃತೀಯ ಉಚ್ಛಾಯ ಮುಗಿಸಿಕೊಂಡು ಮಧ್ಯಾಹ್ನ 2 ಗಂಟೆಗೆ ಕಳಸಾರೋಹಣವನ್ನು ಮುಗಿಸಿ, ತದನಂತರ ಸಾಯಂಕಾಲ 7:30 ಅಮರೇಶ್ವರ ರಥೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ಜರುಗುತ್ತಲಿದ್ದು, ಈ ಎಲ್ಲ ಜಾತ್ರಾ ಕಾರ್ಯಕ್ರಮಕ್ಕೆ ನಮ್ಮ ಭಾಗವನ್ನೊಳಗೊಂಡು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಇನ್ನುಳಿದ ಎಲ್ಲ ಭಾಗದ ಎಲ್ಲ ಸದ್ಭಕ್ತರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ, ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ದೇವಸ್ಥಾನ ಸಮಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥಾನಿಕರು, ಸಮಸ್ತ ಅರ್ಚಕ ವೃಂದದವರು ಎಲ್ಲ ಕಾರ್ಯಕ್ರಮಗಳನ್ನು ಸಂಪ್ರದಾಯಬದ್ಧವಾಗಿ ನಡೆಸಿಕೊಂಡು ಬಂದವರಾಗ್ತಾ ಇದ್ದು, ಅವರೆಲ್ಲರ ಪರವಾಗಿ ಕೂಡ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ವಿಶೇಷ ಏನು ಅಂತಂದರೆ, ಹುಣ್ಣಿಮೆ ದಿನ ಗ್ರಹಣ ಇರುವ ಸಲುವಾಗಿ ಪ್ರತಿ ವರ್ಷ 6:30 ರಥೋತ್ಸವ ಇರುತ್ತಲಿದ್ದು, ಈ ವರ್ಷ ಗ್ರಹಣ ಮೋಕ್ಷ ಕಾಲದಲ್ಲಿ ನಮ್ಮ ಭಾಗಕ್ಕೆ ಕಾಣುವುದರಿಂದ 6:00 ಆಗತಕ್ಕಂಥ ರಥೋತ್ಸವ 7:30 ರಥೋತ್ಸವ ಚಾಲನೆ ಇದ್ದು, ಆ ಒಂದು ಎಲ್ಲ ಸಂಸ್ಥಾನಿಕರಾಗಿರ್ಬೋದು, ಅರ್ಚಕರಾಗಿರ್ಬೋದು, ಸಮಿತಿ ಎಲ್ಲರೂ ಕುಂತ್ಕೊಂಡು ಚರ್ಚೆ ಮಾಡಿ 7:30 ಗ್ರಹಣ ಆದ ಮೇಲೆ ರಥೋತ್ಸವ ಇದ್ದು, ಎಲ್ಲ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗಿಯಾಗ್ರಿ ಅಂತೇಳಿ ಶುಭಾಶೀರ್ವಾದದೊಂದಿಗೆ ತಮ್ಮೆಲ್ಲಗೆ ತಿಳಿಪಡಿಸುತ್ತೆ.